ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ 5 ಮಾರ್ಕ್ಸು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ ಯಾವ್ಯಾವ್ದು ಬಂದಿತ್ತು ಮತ್ತು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಫಸ್ಟ್ 25th ಕ್ವಶನ್ನು ನಾನೀಗ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. 25th ಕ್ವಶನ್ ಆಲ್ವೇಸ್ ಇಂಡೆಕ್ಸ್ ನಂಬರ್ ಅಂತ. ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡು. ಹೌದಾ, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಬಂದುಬಿಟ್ಟು ನಿಮಗೆ ಅದು ಫಾರ್ಮುಲಾ ಸೇಮ್ ಆ್ಯಸ್ ಲಾಸ್ಟ್ ಪಿಯರ್ಸ್ ಏನಿದೆ ಅಲ್ಲ ಅಲ್ಲಿ ಹಂಗೆ ಸೇಮ್ ಬರುತ್ತೆ. ಸೇಮ್ ಅಂದಾಗ ನಿಮಗದು ಓಕೆ. ಈಗ 25th ಕ್ವಶನ್ ನೋಡಿ. ಇಲ್ಲಿ 25th ಕ್ವಶನ್ನು summation of P1 Q0 divided by summation of P0 Q0 into 100. Because Q0 is a base year quantity, that is a P01 of last years. ಇಲ್ಲಿ ಏನು ಕೊಟ್ಟಿದ್ದಾರೆ, 2019 ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅಂದರೆ Q0 ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, Q0 ಕೊಟ್ಬಿಟ್ಟು ಇಲ್ಲಿ ಪ್ರೈಸ್ ಆಫ್ 2019 ಅಂದರೆ P01 P1 ಒಂದು ಕೊಟ್ಟಿದ್ದಾರೆ. ಹೌದಾ, ನೀವೇನು ಮಾಡ್ತೀರಿ ಇವಾಗ P1 Q0 ಮತ್ತು P0 Q0 ಎರಡನ್ನೂ ಮಾಡ್ಕೊಂಡ್ಬಿಟ್ಟು ಇದರೆರಡು ಟೋಟಲ್ ತೊಗೊಂಡ್ಬಿಟ್ಟು ಅಲ್ಲಿ ಹಾಕಿಬಿಡ್ತೀರಾ. ಹಾಕಿದಾಗ ಇವಾಗ ಗೆಟಿಂಗ್ ಇಂಟು 100 ಕರೆಕ್ಟಾಗಿ ಫಾರ್ಮುಲಾ ಹಾಕಿಬಿಟ್ಟು ಮಾಡಿದಾಗ ಅಂದರೆ ಇಲ್ಲೇನಾಗುತ್ತೆ ನಿಮಗೆ ಫಸ್ಟು ಎಕ್ಸ್ಪೆಂಡಿಚರ್ ಮೆಥಡ್, ದ ಫಾಲೋಯಿಂಗ್ ಮೆಥಡ್, ಕ್ಯಾಲ್ಕುಲೇಟ್ ದ ಕನ್ಸ್ಯೂಮರ್ ಮೆಥಡ್ ಅಂದಾಗ ಇಲ್ಲಿ ಫಸ್ಟು ಇವೆರಡೂ ಕೂಡ 2 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಫಾರ್ಮುಲಾಗೆ 1 ಮಾರ್ಕು, ಸ್ಟೆಪ್ಪಿಗೆ 1 ಮಾರ್ಕು ಮತ್ತು ಆನ್ಸರಿಗೆ 1 ಮಾರ್ಕು. ಟೋಟಲ್ ಬಂದುಬಿಟ್ಟು ಇಲ್ಲಿ 5 ಮಾರ್ಕ್ಸ್ ನಿಮಗೆ. ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದ ತಕ್ಷಣ ನಿಮಗೆ ಬರೋದಲ್ಲಿ ಇದೆ ಫಾರ್ಮುಲಾ P01 ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ದಿಸ್ ಕ್ಲಾಸ್ ಪಿಯರ್ಸೆ. ಈಗ ಫ್ಯಾಮ್ಲಿ ಬಜೆಟ್ ಮೆಥಡ್ ಅಂದಾಗ ಫ್ಯಾಮ್ಲಿ ಬಜೆಟ್ ಮೆಥಡ್ ನಿಮ್ಗೆ ಏನು ಕೊಡ್ತಾರಲ್ಲಿ, ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಅದರಲ್ಲಿ ಸಮೇಷನ್ ಆಫ್ WP ಡಿವೈಡ್ ಬೈ ಸಮೇಷನ್ ಆಫ್ W. ಹೌದಾ, ಅಲ್ಲಿ ಅಂದರೆ W ಕೊಟ್ಬಿಟ್ಟಿರ್ತಾರೆ ಅವರು ನಿಮಗೆ. ಇಲ್ಲಿ P0 ಕೊಡ್ತಾರೆ, P1 ಕೊಡ್ತಾರೆ ಮತ್ತು W ಕೊಡ್ತಾರೆ. ವಾಟ್ ಯು ಆರ್ ಕ್ಯಾಲ್ಕುಲೇಟಿಂಗ್, P is equals to P1 ಡಿವೈಡ್ ಬೈ P0 ಇಂಟು 100 ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕಾಲಮಲ್ಲಿ W ಇಂಟು P ಮಾಡ್ತೀರಾ. ದಿಸ್ WP ಟೋಟಲು ಮತ್ತು W ಟೋಟಲ್ ತೊಗೊಂಡ್ಬಿಟ್ಟು ಫಾರ್ಮುಲಾದಲ್ಲಿ ಹಾಕಿಬಿಟ್ರೆ ಇದೆರಡು ಪರ್ಫೆಕ್ಟ್ ಆಗಿಬಿಟ್ರಿ ಅಂತಂದರೆ ನನಗೇನು ಅನಿಸುತ್ತೆ, ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸ್ವಲಿ 90% ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿದ್ದುಂಟು. ಅಂದರೆ ಯೂಸ್ವಲಿ ಇದೇ ಇದನ್ನು CPI ಮೆಥಡ್ನ ಕೇಳಿದ್ದಾರೆ. ಎರಡರಲ್ಲಿ ಒಂದು ಮಾಡೋದನ್ನು ಮಾತ್ರ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಒಂದಿಷ್ಟು ಕ್ವಶನ್ಸನ್ನು ನೀವು ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ರಿ ಅಂತಂದರೆ ಅಲ್ಲಿ ಪರ್ಫೆಕ್ಟಾಗಿ ಮಾಡಿಬಿಡ್ತೀರಾ. ಈಗ ನೆಕ್ಸ್ಟ್ 26th ಕ್ವಶನ್ನು ನಾನು 26 ಹೇಳಿನಿ, ಬೈನೋಮಿಯಲ್ ಎಕ್ಸ್ಪಾನ್ಷನ್ ಹೆಂಗೆ ಮಾಡ್ತೀರಾ. ಫಸ್ಟ್ ಬಂದುಬಿಟ್ಟು ಪಾಸ್ಕಲ್ ಟ್ರಯಾಂಗಲ್ಲು. ಹೌದಾ, ಪಾಸ್ಕಲ್ ಟ್ರಯಾಂಗಲ್ ಹಾಕಿಬಿಟ್ಟು ಫಸ್ಟ್ ನೀವು ಬರ್ಕೊಳ್ತೀರಿ. ಇಲ್ಲಿ ಫಸ್ಟ್ Y0 Y1 Y0 ದಿಸ್ ಈಸ್ ಅಲ್ಲೇನೇನು ಕೊಟ್ಟಿದ್ದಾರೆ ಅವರು, Y0 Y1 Y2 Y3 Y4 Y5 ಫಾರ್ಮುಲಾ ತೊಗೊಳ್ಳೋಣಂತೆ. 1 1 1 2 1 1 3 3 1 1 4 6 4 1 1 5 10 10 5 1 ಅಂದರೆ ಇದು ವೈಫೈದು ಫಾರ್ಮುಲಾ. ಹೆಂಗಿದು ವೈಫೈದು ಫಾರ್ಮುಲಾ ಅಂತಂದರೆ ಇಲ್ಲಿ ನೋಡಿ, ಇದು ಫಸ್ಟು Y0 Y1 Y2 Y3 Y4 ಆ್ಯಂಡ್ Y5. ಓಕೆ, Y5 ಫಾರ್ಮುಲಾ ಹಾಕ್ಕೊಳ್ತೀವಿ ನೋಡಿ. ಈಗ 1 ಇಂಟು Y5 ಮೈನಸ್ 5 ಇಂಟು Y4 ಪ್ಲಸ್ 10 ಇಂಟು Y3 ಪ್ಲಸ್ ಆಗಿದ್ದು ಮೈನಸ್ಸು 10 ಇಂಟು Y2 ಮೈನಸ್ 5 ಇಂಟು Y1 ಪ್ಲಸ್ ಇದು ಪ್ಲಸ್ಸು ಇದು ಮೈನಸ್ಸು 1 ಇಂಟು Y0. ಓಕೆ, 1 ಅಂತಂದರೆ 1 ಇಂಟು Y5 ಅಂದರೆ Y5 ಓನ್ಲಿ. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು Y5 ಏನಿದೆ ಅಲ್ಲಿ 50. ಹೌದಾ, 50 ಮೈನಸ್ 5 ಇಂಟು 36 ಪ್ಲಸ್ 10 ಇಂಟು Y3 is a 30 ಮೈನಸ್ Y2 ಕೇಳಿದ್ದಾರೆ ಅವರು 10 ಇಂಟು Y2. ವಿ ಡೋಂಟ್ ನೋ Y2 ಆ್ಯಸ್ ಇಟ್ ಈಸ್ ಯು ಆರ್ ರೈಟಿಂಗ್. Y2 ಆದಮೇಲೆ ಪ್ಲಸ್
ಪ್ಲಸ್ಸು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇಲ್ಲಿ ಪ್ಲಸ್ಸು 10y2 ಆಯಿತಾ. ನೆಕ್ಸ್ಟು 5 ಇಂಟು y1 ಈಸ್ 24 ಮೈನಸ್ 1 ಇಂಟು y0 ಈಸ್ 20 1 ಇಂಟು 20 ದಟ್ಸ್ ಈಸ್ ಈಕ್ವಲ್ಸ್ ಟು 20. ಇಲ್ಲಿ ಫಸ್ಟ್ ಏನು ಮಾಡ್ಕೊಳ್ತೀರಿ 50 ಮೈನಸ್ 36 ಇಂಟು 5 ಮಾಡ್ಕೊಳ್ತೀರಿ ಪ್ಲಸ್ 10 ಇಂಟು 30 ಮಾಡ್ಕೋತೀರಿ ಮೈನಸ್ 10y2 ಆ್ಯಸ್ ಇಟ್ ಈಸ್ ಇಡ್ತೀರಿ ಇಲ್ಲಿ ಪ್ಲಸ್ 5 ಇಂಟು 24 ಮಾಡ್ಕೊಂಡ್ಬಿಟ್ಟು ಮೈನಸ್ ಆಫ್ 20 ಮಾಡಿ ಕ್ಯಾಲ್ಕುಲೇಟು ಯಾವ ರೀತಿ ಮಾಡ್ತೀರಿ ಅಂದರೆ ಪ್ಲಸ್ ಮೈನಸ್ ಎಲ್ಲಿದೆನಲ್ಲ ಅಲ್ಲೇ ಇಟ್ಕೊಳ್ತೀರಿ. ಈಗ 10y2 ಈಸ್ ಈಕ್ವಲ್ಸ್ ಟು ದ್ಯಾಟ್ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಮೈನಸ್ ಆಗಿತ್ತು ಅಂತಂದರೆ ಮೈನಸ್ ಈ ಕಡೆ ತೊಗೊಂಡಾಗ ಪ್ಲಸ್ ಆಗುತ್ತೆ, ಒಂದು ಮೈನಸ್ ಬಂದುಬಿಡುತ್ತೆ ನಿಮಗೆ ಯೂಸ್ವಲಿ. ದಟ್ ದೆನ್ ಯು ಆರ್ ಗೆಟಿಂಗ್ ಆಸ್ ಅ y2 ವ್ಯಾಲ್ಯೂ. y2 ವ್ಯಾಲ್ಯೂ ಹೆಂಗಿರುತ್ತೆ, ಇನ್ ಬಿಟ್ವೀನ್ 24 ಆ್ಯಂಡ್ 30 ವ್ಯಾಲ್ಯೂ ಬರುತ್ತೆ ಇನ್ ಬಿಟ್ವೀನ್. ಈಗ ನೋಡಿ ಇದು ಇಟ್ ಈಸ್ ಇನ್ ಅಪ್ಪರ್ ಟ್ರೆಂಡ್ ಅಲ್ಲ ನೋಡಿ, ಇನ್ಕ್ರೀಸಿಂಗ್ ಆರ್ಡರ್ 20 24 ಈಗ 27 ಬರ್ಬೋದು, 27 30 36 50 ನೆಕ್ಸ್ಟ್ ಸೇಮ್ ನೀವು ಈಗ ಮತ್ತೇನು ಮಾಡ್ತೀರಾ y6 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ. y ಮೈನಸ್ 1 ಟು ದ ಪವರ್ 6 ಇದು ಇಂಟರ್ಪೋಲೇಷನ್ ವ್ಯಾಲ್ಯೂ. ಆಫ್ಟರ್ ಕ್ಯಾಲ್ಕುಲೇಟಿಂಗ್ y2 ವ್ಯಾಲ್ಯೂ ಯು ಆರ್ ಕ್ಯಾಲ್ಕುಲೇಟಿಂಗ್ y ಮೈನಸ್ 1 ಟು ದ ಪವರ್ 6 ವ್ಯಾಲ್ಯೂ. y ಮೈನಸ್ 1 ಟು ದ ಪವರ್ 6 ವ್ಯಾಲ್ಯೂ ಹೆಂಗೆ ಮಾಡ್ತೀರಿ, ಅದು ಇದನ್ನೇ ಪಾಸ್ಕಲ್ ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಅದನ್ನು ಹಾಕಿದರೂ ಕೂಡ ಕರೆಕ್ಟಾಗೇ ಬರೋದು ಆನ್ಸರು. ಬಟ್ ಇಲ್ಲಿ ಏನು ಮಾಡ್ತಾರೆ ಅವರು ಟೆಕ್ಸ್ಟ್ ಬುಕ್ಕಲ್ಲಿ y5 ಫಾರ್ಮುಲಾ ತೊಗೊಳ್ಳೋದು, ಬಟ್ ಇದನ್ನೇನು ಮಾಡ್ತೀರಿ y1ವರೆಗೂ ತೊಗೋತೀರಿ, y0ವರೆಗೂ ತೊಗೊಳ್ಳಲ್ಲ. ನಾನು ತೋರಿಸ್ತೀನಿ ನೋಡಿ ಇಲ್ಲಿ 1y6 ಓಕೆ, ಇಲ್ಲಿ ಪಾಸ್ಕಲ್ ಟ್ರಯಾಂಗಲ್ ನೋಡಿದರೆ ಗೊತ್ತಾಗೋದು 5 ಮೈನಸ್ 5y5 ಪ್ಲಸ್ 10y4 ಮೈನಸ್ 10y3 ಪ್ಲಸ್ ಮೈನಸ್ 5y2 ಮೈನಸ್ 1 ಇಂಟು 5y2 6 5 4 3 2 1 y1. ಈ ವ್ಯಾಲ್ಯೂಸಲ್ಲಿ ನೀವೇನು ಮಾಡ್ತೀರಾ ಅಪ್ ಟು y1ವರೆಗೂ ತೊಗೊಳ್ತೀವಿ, y0 ತೊಗೊಳ್ಳಲ್ಲ. ತೊಗೊಂಡು ವ್ಯಾಲ್ಯೂಸನ್ನು ಹಾಕಿದಾಗ ಅಲ್ಲಿ ಯು ಆರ್ ಗೆಟಿಂಗ್ ಆ್ಯಸ್ ಅ ಆನ್ಸರ್. ಯೂಸ್ವಲಿ ನಾನು ಅಂದ್ಕೊಳ್ತೀನಿ ಬೈನಾಮಿಯಲ್ ಮೆಥಡ್ ಬರಲಿ ಅಂತ. ಬೈನಾಮಿಯಲ್ ಮೆಥಡ್ ಬಂದರೂ ಈಸಿನೇ, ಮತ್ತು ನ್ಯೂಟನ್ಸ್ ಮೆಥಡ್ ಬಂದರೂ ಕೂಡ ಅಲ್ಲಿ ನ್ಯೂಟನ್ಸ್ ಮೆಥಡ್ ಕೂಡ ತುಂಬಾ ಈಸಿಯಾಗಿದೆ, ನಾಟ್ ಅ ಪ್ರಾಬ್ಲಮ್. ಮತ್ತು ಈಸಿ ಇರುವಂಥದ್ದೇ ಕೊಡ್ತಾರೆ ಅವರು, ಫಾರ್ಮುಲಾಸ್ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಇದು 26th ಸಮ್ ನಿಮ್ಮದು. ನೆಕ್ಸ್ಟ್ ಬಂದುಬಿಟ್ಟು 27th ಸಮ್ಮು. 27th ಸಮ್ ಹೆಂಗಿದೆ, ನಂಬರ್ ಆಫ್ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ನಂಬರ್ ಆಫ್ ಪೇಜಸ್ ಅಂತಿದೆ, ಹೌದಾ. ಇಲ್ಲಿ ಎಕ್ಸ್ ಮತ್ತು ಎಫ್ ತೊಗೊಳ್ತೀರಾ, ಓಕೆ. ಇಲ್ಲಿ ಎಫ್ ಇಂಟು ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಎನ್, ಅಂದರೆ ಕ್ಯಾಪಿಟಲ್ ಎನ್ ಅಂದರೆ ಇದು, ಹೌದಾ. ಇಲ್ಲಿ ಎಕ್ಸ್ ಬಾರ್ ಇಲ್ಲಿ ಒಂದು ಯಾವುದೋ ವ್ಯಾಲ್ಯೂ ಬರುತ್ತೆ, ಅದನ್ನು ಲ್ಯಾಂಬ್ಡಾ ಅಂತ ತೊಗೊಳ್ತೀವಿ. ಲ್ಯಾಂಬ್ಡಾ ಅಂದರೆ ಪೋಸೋನ್ ಡಿಸ್ಟ್ರಿಬ್ಯೂಷನ್ ಅಲ್ಲ, ಇಲ್ಲಿ ಲ್ಯಾಂಬ್ಡಾ ಅಂತ ತೊಗೊಂಡ್ಬಿಟ್ಟು ಈಗ ನಾವು ಹಾಕ್ತಾ ಹೋಗ್ತೀವಿ ನೋಡಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಟು ದ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್, ಹೌದಾ. ಈಗ ಫಸ್ಟು ಫ್ರೀಕ್ವೆನ್ಸಿ ಫಂಕ್ಷನನ್ನು ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ ನಾವಿಲ್ಲಿ. ಫ್ರೀಕ್ವೆನ್ಸಿ ಫಂಕ್ಷನನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್ ಇಂಟು ಪಿ ಆಫ್ ಎಕ್ಸ್ ಅಂದಂಗೆ, ಹೌದಾ. T0 ಫಸ್ಟ್ ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 1 2 3 4, ಹೌದಾ. ಈಗ T0 ಅಂತಂದರೆ ಕ್ಯಾಪಿಟಲ್ ಎನ್ ಎಷ್ಟಿದೆ, ಕ್ಯಾಪಿಟಲ್ ಎನ್ನು ಅದನ್ನು ಟೋಟಲ್ ತೊಗೊಳ್ತೀವಿ ನಾವಿಲ್ಲಿ 61 ಪ್ಲಸ್ 21 ಪ್ಲಸ್ 15 ಪ್ಲಸ್ 3 ಪ್ಲಸ್ 0 ಅದನ್ನು ತೊಗೊಂಡ್ಬಿಟ್ಟು ಇಲ್ಲಿ ಎಷ್ಟಿರುತ್ತಲ್ಲ ಇಂಟು ಪಿ ಆಫ್ ಎಕ್ಸ್ ಅಂದಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತೊಗೋತೀವಿ. ಇ ಟು ದ ಪವರ್ ಮೈನಸ್ ಲ್ಯಾಂಬ್ಡಾ ಟು ದ ಲ್ಯಾಂಬ್ಡಾ ವ್ಯಾಲ್ಯೂ ಬಂದುಬಿಟ್ಟಿರುತ್ತೆ ನಿಮಗಿಲ್ಲಿ, ಮೇಲ್ಗಡೆನೇ ಕ್ಯಾಲ್ಕುಲೇಟ್ ಮಾಡಿರ್ತೀರ 2ನೋ 3ನೋ 2.1 ಅಲ್ಲಿ ಬಂದುಬಿಟ್ಟಿರ್ತೈತಿ. ಲ್ಯಾಂಬ್ಡಾ ಟು ದ ಪವರ್ ದ್ಯಾಟ್ 0 ಡಿವೈಡ್ ಬೈ 0 ಫ್ಯಾಕ್ಟೋರಿಯಲ್. ನಿಮಗಿಲ್ಲಿ ಒಂದು ಯಾವುದೋ ವ್ಯಾಲ್ಯೂ ಬರುತ್ತೆ. ಈಗ ಇದು 61 ಇದೆ ಅಂತಂದರೆ ಮೋಸ್ಟ್ ಪ್ರೊಬಾಬ್ಲಿ ನಿಯರರ್ ವ್ಯಾಲ್ಯೂ ಬರುತ್ತೆ, ಅದು 54 ಇರ್ಬೋದು 60 ಇರ್ಬೋದು, ನಿಯರರ್ ವ್ಯಾಲ್ಯೂ ಬರುತ್ತೆ.
ನೆಕ್ಸ್ಟು T1 ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ನೀವು ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು. ಬೈ ಯೂಸಿಂಗ್ ರಿಕರೆನ್ಸ್ ಫಾರ್ಮುಲಾ, ರಿಕರೆನ್ಸ್ ರಿಲೇಷನ್ ಫಾರ್ಮುಲಾ. ರಿಕರೆನ್ಸ್ ಫಾರ್ಮುಲಾ ಏನು? Tx ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಎಕ್ಸ್ ಇಂಟು Tx ಮೈನಸ್ 1. ಲ್ಯಾಂಬ್ಡಾ ಬೈ ಎಕ್ಸ್, ವಾಟ್ ಈಸ್ ಲ್ಯಾಂಬ್ಡಾ? ಲ್ಯಾಂಬ್ಡಾ ಈಸ್ ಅ 2 ಬಂದದ್ದು ಅಂದ್ಕೊಳ್ಳೋಣಂತೆ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಫೈಂಡ್ ಔಟ್ ಮಾಡಿದ್ವಲ್ಲ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಫೈಂಡ್ ಔಟ್ ಮಾಡ್ತೀವಿ ಇವಾಗ. 1 ಇಂಟು T1 ಮೈನಸ್ 1 ಅಂದರೆ T0, 2 ಇಂಟು T0 ವ್ಯಾಲ್ಯೂ ಮೇ ಬಿ ಒಂದು 50 ಅಂದ್ಕೋಣ. 50 ಅಂತಂದರೆ ಇಲ್ಲಿ 2 ಇಂಟು 50 ಇಷ್ಟು ಬಂದಿರಲ್ಲ ಇದು, ಯಾಕಂದರೆ ನಾನು 50 ಹಾಕ್ಬಿಟ್ರೆ ಇಲ್ಲಿ 100 ಬರುತ್ತೆ ಇದು, ಅದಕ್ಕೆ ಇಷ್ಟು ಇರಲ್ಲ ಇದು. ಅಲ್ಲಿ ಕ್ಯಾಲ್ಕುಲೇಟ್ ನೀವೇ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಂಡು ಮಾಡಿದ್ರೇ ಈಸಿ ಆಗುತ್ತೆ ಅದು. ಓಕೆ, ಐ ಕ್ಯಾಲ್ಕುಲೇಟ್ ಆ್ಯಂಡ್ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ನಾನಿಲ್ಲಿ ಕ್ಯಾಲ್ಕುಲೇಟ್ ಸ್ಟೂಡೆಂಟ್ಸಿಗೆ ನಾನು ಕಾಲೇಜಲ್ಲಿ ಕೊಟ್ಟಾಗ ಲ್ಯಾಂಬ್ಡಾ ವ್ಯಾಲ್ಯೂ ತೆಗೆದು ನೋಡಿದೆ ನಾನು. ಇಲ್ಲಿ 0.6 ಬಂದಿದೆ ಲ್ಯಾಂಬ್ಡಾ ವ್ಯಾಲ್ಯೂ, 0.6. ಓಕೆ, ಇಲ್ಲಿ T0 ವ್ಯಾಲ್ಯೂ, ಓಕೆ, T0 ವ್ಯಾಲ್ಯೂ that is 54.88, 54.88. ಓಕೆ, ದೆನ್ 50 ಇಲ್ಲಿ ನಾವೇನು ಮಾಡ್ತೀವಿ, ಇದು ಲ್ಯಾಂಬ್ಡಾ ಬೈ ಎಕ್ಸ್. ಲ್ಯಾಂಬ್ಡಾ ಅಂತಂದರೆ 1 ಡಿವೈಡ್ ಬೈ ಎಕ್ಸ್, 0.6 ಡಿವೈಡ್ ಬೈ 1 ಇಂಟು Tx ಮೈನಸ್ 1, ದಟ್ ಈಸ್ ಅ 54.88. ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲಿ ಬರೋ ವ್ಯಾಲ್ಯೂ 32.93. ಯಾವುದು? T1 ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಂಡಾಗ. ಸೇಮ್ T2, T3, T4 ಆರ್ ಮೋರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗಲ್ಲಿ ಬರೋದು ಆನ್ಸರು ಟೋಟಲ್ ಬಂದುಬಿಟ್ಟು ನೋಡಿಲ್ಲಿ T0 ಈಸ್ 55 ಬಂದಿದೆ, 55. ದಿಸ್ ಈಸ್ 33. T2 ವ್ಯಾಲ್ಯೂ ಎಷ್ಟು ಬಂದಿದೆ ಅಂತಂದ್ರೆ ಇಲ್ಲಿ 10. ದಿಸ್ ಈಸ್ 2 ಆ್ಯಂಡ್ ದಿಸ್ ಒನ್ ಈಸ್ 0. Then when we are calculating T0 plus T1 plus T2 plus T3 plus T4 ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಬಂದುಬಿಟ್ಟು ನಮಗೆ 100 ಆಗಬೇಕಲ್ಲಿ. ಟೋಟಲ್ ಮಾಡಿದಾಗ ನಮಗೆ ಅಲ್ಲಿ 100 ಆನ್ಸರ್ ಬರುತ್ತೆ. ಓಕೆ, ದಟ್ ಈಸ್ ಎಕ್ಸ್ಪೆಕ್ಟೆಡ್, ದೀಸ್ ಆರ್ ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್. ಓಕೆ, ಇದನ್ನು ಈ ರೀತಿ ನೀವು ಈಸಿ ಇದೆ ಇದು ಪೋಸಾನ್ ಡಿಸ್ಟ್ರಿಬ್ಯೂಷನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಒಂದು ಸತಿ ಕ್ಯಾಲ್ಕುಲೇಟ್ ಮಾಡಿ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಮಾಡಿದಾಗ ಈಸಿ ಆಗುತ್ತೆ ನಿಮಗೆ. ಓಕೆ, ಈಗ ಹೈಪೋಜಾಮೆಟ್ರಿಕ್ 28th ಕ್ವಶನ್ ಏನು ಕೊಟ್ಟಿದ್ದಾರಲ್ಲ, ಹೈಪೋಜಾಮೆಟ್ರಿಕ್ ಕೊಟ್ಟಿದ್ದಾರಲ್ಲಿ. ಅದ್ರ ಬದಲಿ ನಾನೇನು ಮಾಡ್ತೀನಿ, ಇಲ್ಲಿ ಹೈಪೋಜಾಮೆಟ್ರಿಕ್ ಕೊಟ್ಟಿದ್ದಾರೆ, ಇಲ್ಲಿ 0.3 ಡಯಾಮೀಟರ್ ಮೇಕ್ಸ್ ಸ್ಕ್ರೂ ವಿತ್ ಡಯಾಮೀಟರ್ ಮಷೀನ್ ಜಸ್. ಓಕೆ, ರ್ಯಾಂಡಮ್ ಸ್ಯಾಂಪಲ್ ಆಫ್ 10 ಸ್ಕ್ರೂಸ್ ಅಂದರೆ ಇದು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಟ್ಯಾಂಡರ್ಡ್ ಏವಿಯೇಷನದ್ದು. ಇಲ್ಲಿ ಟಿ ಟೆಸ್ಟ್ ಕೊಟ್ಟಿದ್ದಾರೆ ಅವರು 29th ಕ್ವಶನ್ನು. ಟಿ ಟೆಸ್ಟ್ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಬಿಕಾಸ್ 10 ಅಂತ ಕೊಟ್ಟಿದ್ದಾರೆ ಅಲ್ಲಿ 29th ಕ್ವಶನ್ನು. 28, 29 ಬಿಟ್ಬಿಟ್ಟು ನಾನು 28 ಹೈಪೋಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ನು, 29th ಕ್ವಶನ್ ಬಂದುಬಿಟ್ಟು ನಿಮಗೆ ಟಿ ಟೆಸ್ಟ್. ಅದು ಬೇಕಿದ್ರೆ ನೀವು ಮಾಡ್ಕೊಳ್ಬೋದು, ಈಸಿ ಇದೆ, ಅದೇನಿಲ್ಲ. ಮ್ಯೂ ಈಸ್ ಈಕ್ವಲ್ಸ್ ಟು 0.3 ಇದೆ, ಎನ್ ಈಸ್ ಈಕ್ವಲ್ಸ್ ಟು 10, ಆಮೇಲೆ 0.32 ಇಂಚಸ್ ಅಲ್ಲ, ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು 0.32 ಇಂಚಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಏವಿಯೇಷನ್ ಎಸ್ ಈಸ್ ಈಕ್ವಲ್ಸ್ ಟು 0.15 ಇಂಚಸ್. ಆಲ್ಫಾ ಈಸ್ ಈಕ್ವಲ್ಸ್ ಟು 5% ಕೊಟ್ಟಿದ್ದಾರೆ ಅವರು. H0 H1 ಹಾಕ್ತೀರಾ, ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಟಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ನಾಟ್ ಡಿವೈಡ್ ಬೈ
ಎಸ್ ಡಿವೈಡ್ ಬೈ ರೂಟ್ ಆಫ್ n ಮೈನಸ್ 1 ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈಸಿಯಾಗಿದೆ, ಮಾಡ್ಕೊಳ್ಬೋದು ನೀವು ಇದನ್ನು. 29th ಬೇಡ, ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಈಗ ನೀವು ಮಾಡ್ತಿರೋದು ವೇಟೇಜ್ ಆಫ್ ಮಾರ್ಕ್ಸ್ ಮೇಲೆ ಮಾಡ್ತಾ ಇದ್ದೀರಾ. ಫಸ್ಟ್ ಇಂಡೆಕ್ಸ್ ನಂಬರು ನೆಕ್ಸ್ಟು ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಮಾಡಿದರೆ ನೆಕ್ಸ್ಟ್ ಬರೋದು ನೀವು ಓ ಆರ್ಗೆನೆ. 30th ಕ್ವಶನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಾನು. 30th ಕ್ವಶನ್ ಬಂದುಬಿಟ್ಟು ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಇದೆ, NWCR ಇದೆ. NWCR ಹೆಂಗೆ ಮಾಡಿದ್ದಾರೆ ಅಂತಂದರೆ ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಈ ಟೇಬಲಲ್ಲೇ ತೋರಿಸ್ಬಿಡ್ತೀನಿ. ಈಗ ಇದು NWCR ಟೇಬಲ್ಲು. ಓಕೆ, ಇಲ್ಲಿ 300 ಕೊಟ್ಟಿದ್ದಾರೆ, ಇಲ್ಲಿ 75 ಇದೆ. ಅಂದರೆ ಸಪ್ಲೈ 300, ಡಿಮಾಂಡ್ 75. ಫಸ್ಟಿಗೆ ಹೋಗ್ತೀವಿ ನಾವು. ಫಸ್ಟ್ ಏನಿದೆ ಅಲ್ಲ ಅಲ್ಲಿ ಫಸ್ಟ್ ಬಾಕ್ಸಿಗೆ ಹೋಗಿಬಿಟ್ಟು 25 ಬಾಕ್ಸ್ ಇದೆಯಲ್ಲ ಅಲ್ಲಿ ಹೋಗಿಬಿಟ್ಟು ವಿಚ್ ಒನ್ ಈಸ್ ಮಿನಿಮಮ್ 300 75ನ 75 ಈಸ್ ಅ ಮಿನಿಮಮ್ಮು. ಅಲ್ಲಿ ತೊಗೊಂಡ್ಬಿಟ್ಟು 75 ಅಂತ ಹಾಕ್ಬಿಡ್ತೀವಿ. ಓಕೆ, 75 ಅಂತ ತಗೊಳ್ತೀವಿ. ಅಲ್ಲೇ 75 ತೊಗೊಂಡ್ವಾ, ಇಲ್ಲೇನು ಉಳೀತು 75 ಹೋಗ್ಬಿಡ್ತಿದ್ದು, 0 ಆಗಿಬಿಡ್ತು. ಇಲ್ಲಿ 300ಅಲ್ಲಿ 75 ಹೋದರೆ ಇಲ್ಲಿ ಎಷ್ಟು ಉಳೀತು ನಮಗೆ 225 ಉಳೀತು, ಹೌದಾ? ಅಲ್ಲಿ ರಿಮೈನಿಂಗ್ ಈಸ್ 225. ದೆನ್ ವಿ ಆರ್ ನಾಟ್ ಗೋಯಿಂಗ್ ದಿಸ್ ಸೈಡ್ ಬಿಕಾಸ್ ಇಟ್ ಬಿಕಮ್ಸ್ 0. 75 ಡಿಮಾಂಡ್ ಇತ್ತು, ಇಟ್ ಈಸ್ ಆಲ್ರೆಡಿ ಕನ್ಸಿಡರ್ಡ್. ನೆಕ್ಸ್ಟ್ ಬಂದುಬಿಟ್ಟು 17ಗೆ 225 ಆ್ಯಂಡ್ 325. ವಿಚ್ ಒನ್ ಈಸ್ ಮಿನಿಮಮ್? 225 is a minimum that we are considering. This becomes a 0 and this is ಹೋಗ್ಬಿಡ್ತಲ್ಲಿ. ಹೋಗಿ ನೆಕ್ಸ್ಟ್ ಇಲ್ಲಿ 325ಅಲ್ಲಿ 225ನ ಲೆಸ್ ಮಾಡಿಬಿಡ್ತೀವಿ. 225 ಲೆಸ್ ಮಾಡಿದರೆ ಎಷ್ಟಾಯ್ತು? ಇಲ್ಲಿ 100 ಉಳೀತು ನಿಮಗೆ, ಹೌದಾ? 100 ಉಳೀತು. ಈ 100ನ ಕನ್ಸಿಡರ್ ಮಾಡ್ತೀವಿ ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿಗೆ 10ಗೆ ಬರ್ತೀವಿ. ಇಲ್ಲಿ 500 ಮತ್ತು ಇಲ್ಲಿ 100 ಇಲ್ಲಿ ಕನ್ಸಿಡರ್ ಆಗುತ್ತೆ. ಯಾವುದು ಮಿನಿಮಮ್ ಇರುತ್ತಲ್ಲ ಅದು ತೊಗೊಳ್ತಾ ಹೋಗ್ತೀವಿ ನಾವು. 100 ತೊಗೊಂಡ್ಬಿಟ್ವಿ, 500ಅಲ್ಲಿ 100 ಹೋಗಿಬಿಟ್ರೆ 400 ಈಸ್ ಅ ರಿಮೈನಿಂಗ್ ವ್ಯಾಲ್ಯೂ. ದೆನ್ ನೆಕ್ಸ್ಟ್ ಈಸ್ ಅ 400 ಆ್ಯಂಡ್ 500. ದೆನ್ ವಾಟ್ ಈಸ್ ಅ ಲೆಸ್ ವ್ಯಾಲ್ಯೂ? ದಟ್ ಈಸ್ ಅ 400. 400 ವಿ ಆರ್ ಕನ್ಸಿಡರಿಂಗ್ ಇನ್ ದ ಕಾರ್ನರ್ ಪಾಯಿಂಟ್. ದೆನ್ ಇಟ್ ಈಸ್ ಅ ರಿಮೈನಿಂಗ್ ಈಸ್ ಅ 100. ದೆನ್ ಇಟ್ ಬಿಕಮ್ಸ್ ಇಲ್ಲಿ ಹೋಗ್ಬಿಡ್ತಿದ್ದೋ, ಅಲ್ಲಿಗೆ ನಾವು ಒಂದು ಪೆನ್ಸಿಲಿಂದ ಲೈನ್ ತೊಗೊಂಡ್ಬಿಡ್ತೀವಿ. ನೆಕ್ಸ್ಟ್ 100 ಮತ್ತು 600 ಯಾವ್ದು ತೊಗೊಳ್ತೀವಿ ನಾವು? 100 ಮಿನಿಮಮ್ ವ್ಯಾಲ್ಯೂ 100 ಆಗಿರೋದ್ರಿಂದ 100 ತೊಗೊಂಡ್ಬಿಡ್ತೀನಿ. ಇಲ್ಲಿ ಕನ್ಸಿಡರ್ ಆಯಿತು. 600 ಮೈನಸ್ 100 ದಟ್ ಈಸ್ ಅ 500 ಈಸ್ ಅ ರಿಮೈನಿಂಗ್. ದೆನ್ 500 ಲಾಸ್ಟಿಗೆ ಎರಡೂ ಸೇಮ್ ಆಗಿ ಬರುತ್ತೆ ನಿಮಗೆ. ಇಲ್ಲಿ ಕೂಡ 0 ಆಗುತ್ತೆ, ಇಲ್ಲಿ ಕೂಡ 0 ಆಗುತ್ತೆ. ಅಂದರೆ ಇದೆಲ್ಲ ಹೋಗ್ಬಿಡಬೇಕು ನಮಗೆ. ಅಂದರೆ ಕಂಪ್ಲೀಟಾಗಿ ಎಲ್ಲನೂ ಅಲ್ಲಿ ಸಪ್ಲೈ ಮತ್ತು ಡಿಮಾಂಡ್ ಈಕ್ವಲ್ ಆಗಬೇಕು. AI ಈಸ್ ಈಕ್ವಲ್ಸ್ ಟು BJ ಆಗಿಬಿಡುತ್ತೆ ಅಲ್ಲಿ. ದಟ್ ಈಸ್ ಅ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳ್ತೀವಿ. ಈಗ ನಾವೇನು ಮಾಡ್ತೀವಿ ಇಲ್ಲಿ, ನಾವು ಬರೀಬೇಕಾಗಿರೋದು ಹೆಂಗೆ ಬರಿತೀವಿ ಇದನ್ನು ಅಂತಂದರೆ, ಇಲ್ಲಿ X11 ಮಿನಿಮಮ್ ಏನು ತೊಗೊಂಡಿದ್ದೀವಿ ನಾವಲ್ಲಿ 75, ಹೌದಾ? ನೆಕ್ಸ್ಟ್ X12. ಓಕೆ, ಪೊಸಿಷನ್ ಬರಿತಾ ಹೋಗ್ತೀವಿ. 225 ಈಸ್ ಅ ಮಿನಿಮಮ್ ವ್ಯಾಲ್ಯೂ. ನೆಕ್ಸ್ಟ್ X22 ಈಸ್ ಅ 100 ಈಸ್ ಅ ಮಿನಿಮಮ್ ಈಸ್ ಕನ್ಸಿಡರ್ಡ್. ದೆನ್ X23 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು ಆಲ್ಸೋ 400 ಮತ್ತು ಇಲ್ಲಿ 500 ಇತ್ತು. 400ನ ಕನ್ಸಿಡರ್ ಇಲ್ಲಿ ಆ್ಯಕ್ಚುಲಿ 400 ಅಲ್ಲ, ಇದು ಕನ್ಸಿಡರೇಬಲ್. 400. ನೆಕ್ಸ್ಟ್ ಇದೇ ರೀತಿ ಇಲ್ಲಿ ಪೊಸಿಷನ್ ಏನಿದೆ ಅಲ್ಲ ಆ ಪೊಸಿಷನ್ನ ಬರಿತಾ ಹೋಗ್ತೀರಾ ನೀವು. X33 ಇದನ್ನು ನೋಡಿಬಿಟ್ಟು ನಿಮಗೆ ಈ ಪೊಸಿಷನ್ ಏನಿದೆ ಅಲ್ಲ ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿರುತ್ತೆ. ಆ ಸ್ಕೀಮ್ ನೋಡಿಬಿಟ್ಟು ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ಇಲ್ಲೇನು ಮಾಡ್ತೀವಿ? X33 ಅಂದಾಗಲ್ಲಿ 100 ಬರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು X34. ಓಕೆ, ದ್ಯಾಟ್ ಈಸ್ ಈಕ್ವಲ್ಸ್ ಟು 500 is the last one. Then calculate a transportation. Total transportation cost ಎಷ್ಟಿದೆ? ಡಬಲ್ ಸಮೇಷನ್ ಆಫ್ CIJ into XIJ.
XIJ ಇಂಟು CIJ ಅಥವಾ Z ಇಸ್ ಈಕ್ವಲ್ಸ್ ಟು. ಓಕೆ, ದೆನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ ನಾವು. 75 ಕಾರ್ನರ್ ವ್ಯಾಲ್ಯೂ ದ್ಯಾಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಓಕೆ, ಪ್ಲಸ್ 225 ಇಂಟು ದ್ಯಾಟ್ 17 ಅಲ್ವಾ? ಅದಕ್ಕೆ ಒಟ್ಟು ನೀವೇನು ಮಾಡ್ತೀರಾ ಇಲ್ಲಿ, XIJ ಅಂದರೆ ಕಾರ್ನರ್ ಪಾಯಿಂಟು, ಅಂದರೆ ಈಗ ಕ್ವಾಂಟಿಟಿ, ಅಲ್ಲಿ ಒಳಗಡೆ ಇರುವಂಥದ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು. ಈಗ ಅಲ್ಲಿ ಎಷ್ಟಿದೆ ಅಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಎಲ್ಲನೂ ಫಸ್ಟೇ ನೀವು ಕ್ಯಾಲ್ಕುಲೇಟ್ರಲ್ಲೇ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ನ ಬರೆದ್ಬಿಡಿ ಇಲ್ಲಿ. ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈಸ್ ಇಟ್ ಅ ಡಿಜನ್ರೇಟ್ ಸೊಲ್ಯೂಷನ್ ಅಂತ ಕೇಳಿದಾಗ ಅವರು ದಟ್ ಈಸ್ ಎಷ್ಟು ಬಂದಿದೆ ಈಗ ನಮ್ಮದು ಅಲೋಕೇಶನ್ನು M+N -1 ಈಸ್ ಈಕ್ವಲ್ಸ್ ಟು ಅಲೋಕೇಶನ್ಸ್, ನಂಬರ್ ಆಫ್ ಅಲೋಕೇಶನ್ಸ್. M ಎಷ್ಟಿದೆ? 3 ಇದೆ, ಪ್ಲಸ್ ಇದು ಎಷ್ಟಿದೆ? 4 ಇದೆ. N -1 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? 7 - 1 ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 6 ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಅಲೋಕೇಶನ್ಸ್ 1 2 3 4 5 6. ಇಲ್ಲೂ ಅಲೋಕೇಶನ್ನು ಕೂಡ ಇಲ್ಲಿ 6 ಆಗಿದೆ. ಎರಡು ಈಕ್ವಲ್ ಬಂದರೆ ಅದಕ್ಕೆ ಏನಂತೀವಿ ನಾವು? ನಾನ್ ಡಿಜನರೇಟ್ ಸೊಲ್ಯೂಷನ್. ನಾನ್ ಡಿಜನರೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಇಲ್ಲಿ. ಅದು ಈಕ್ವಲ್ ಬಂದಿಲ್ಲ, ಲೆಸ್ ಬಂದಿತ್ತು ಅಂತಂದರೆ ಡಿಜನರೇಟ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಇದೇನಿದೆ ಅಲ್ಲ ನಿಮ್ಮದು 30th ಕ್ವಶನ್ನು NWCR. MMM ಮೆಥಡ್ ಅವ್ರು ಕೇಳಿದರು ಅಂತಂದರೆ ಇನ್ನೊಂದು ನಾನು ವಿಡಿಯೋದಲ್ಲಿ MMM ಮೆಥಡ್ನೇ ಕರೆಕ್ಟಾಗಿ ಮಾಡಿದ್ದೀನಿ, ಅದನ್ನು ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಇದರಲ್ಲಿ ಹಾಕಿರ್ತೀನಿ ಅಂತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಮೇಂಟೆನೆನ್ಸ್ ಕಾಸ್ಟು ಮತ್ತು ರೀಸೇಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತಂದರೆ ಇದು ರಿಪ್ಲೇಸ್ಮೆಂಟ್ ಥಿಯರಿ. ಇಯರ್ ಕೊಟ್ಟಿದ್ದಾರೆ 31 ಕ್ವಶನ್ ನಂಬರ್ ಇಯರು, ಮತ್ತು ಮೇಂಟೆನೆನ್ಸ್ ಕಾಸ್ಟು CI, ರೀಸೇಲ್ ವ್ಯಾಲ್ಯೂ SN, ಅಲ್ಲಿ P ಮೇಲ್ಗಡೆ ಕೊಟ್ಟಿದ್ದಾರೆ. ನೆಕ್ಸ್ಟ್ P - SN ತೊಗೊಳ್ತೀರಾ. ನೆಕ್ಸ್ಟ್ ಕಾಲಮ್ P - SN ಇಲ್ಲಿ ಮಾಡ್ಕೊಂಡ್ಬಿಟ್ಟು ಫಸ್ಟು CI ಮಾಡ್ಕೊಳ್ತೀರಿ, ಸಮೇಷನ್ ಆಫ್ CI ಮಾಡ್ಕೊಳ್ತೀವಿ, ಕ್ಯುಮ್ಯುಲೇಟಿವ್. ನೆಕ್ಸ್ಟ್ T ಆಫ್ N ಈಸ್ ಈಕ್ವಲ್ಸ್ ಟು P - SN ಪ್ಲಸ್ ಸಮೇಷನ್ ಆಫ್ CI. ಹೌದಾ? ರಿಪ್ಲೇಸ್ಮೆಂಟ್ ಥಿಯರಿದು ಒಂದು ಇದನ್ನು ವಿಡಿಯೋಸನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ A ಆಫ್ N ಈಸ್ ಈಕ್ವಲ್ಸ್ ಟು T ಆಫ್ N ಡಿವೈಡ್ ಬೈ N ಮಾಡ್ಕೊಳ್ತೀರಿ ಇಲ್ಲಿ. ಅದ್ರದ್ದು ತೊಗೊಂಡ್ಬಿಟ್ಟು ವಿಚ್ ಒನ್ ಈಸ್ ಮಿನಿಮಮ್ ಅಲ್ಲ, ಯಾವುದು ಮಿನಿಮಮ್ ಬಂದಿರ್ತಲ್ಲ ದ್ಯಾಟ್ ಇಯರ್ ಹ್ಯಾಸ್ ಟು ರಿಪ್ಲೇಸ್ ದ ಐಟಮ್. ಓಕೆ, ಅದು ಮಷಿನ್ನ ರಿಪ್ಲೇಸ್ ಮಾಡೋ ಬೆಸ್ಟ್ ಟೈಮ್ ಟು ರಿಪ್ಲೇಸ್ ಇಟ್ ಅಂತ ಅಲ್ಲಿ ಕ್ಲಿಯರಾಗಿ ಒಂದು ಸೆಂಟೆನ್ಸಲ್ಲಿ ಬರೆದು ಬಿಡ್ತೀರ. ಅದು ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸು ಕೊಟ್ಬಿಡುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು 5 ಮಾರ್ಕ್ಸಿಂದು. ನಿಮಗೆ POQ ಬಂದುಬಿಟ್ಟು ಒಂದು ನಾರ್ಮಲ್ ಡಿಸ್ಟ್ರಿಬ್ಯೂಷನು ಮತ್ತು ಒಂದು ನಾನು ಯಾವುದು LPPನ ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ, ಲೈಕ್ ಮಾಡಿ.